ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಾಲೆಂಜಿನ 29ನೇ ದಿನ 29ನೇ ದಿನ ಚಾಲೆಂಜನ್ನು ಕಂಪ್ಲೀಟ್ ಮಾಡೋಕ್ಕೆ ಝೊಮ್ಯಾಟೊ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ಅಂದರೆ ಇವತ್ತು ನಾಳೆ ಡ್ಯೂಟಿ ಮಾಡಿದ್ರೆ ನಮ್ಮ ಚಾಲೆಂಜು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್. 2 ವೀಕಲ್ಲಿ ಏನು ನೀಟಾಗಿ ಆಗಿಲ್ಲ, ಅದಕ್ಕಿಂತ ಪ್ರೀವಿಯಸ್ 2 ವೀಕು ತುಂಬ ಚೆನ್ನಾಗಿ ಅರ್ನಿಂಗ್ ಆಗಿದೆ. ನಿಮಗೆ ತಿಳಿಸ್ಕೊಡ್ತೀನಿ ಏನೇನೆಲ್ಲ ಪ್ರಾಬ್ಲಮ್ ಆಗಿತ್ತು, ಎಷ್ಟೆಲ್ಲ ಅರ್ನ್ ಮಾಡಿದೆ ಅನ್ನೋದೆಲ್ಲ ನಿಮಗೆ ಲಾಸ್ಟ್ ದಿನ 30 ಡೇಸ್ ಕಂಪ್ಲೀಟ್ ಆಗಿ ನಾನು ಹೋಗ್ತೀನಲ್ಲ, ಅವತ್ತು ನಿಮಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಎಲ್ಲ ಏನೇನಾಯಿತು, ಎಷ್ಟೆಷ್ಟಾಯಿತು, ಎಷ್ಟು ಸೇವ್ ಆಯಿತು, ಎಷ್ಟು ಖರ್ಚಾಯಿತು ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇವತ್ತು ಡ್ಯೂಟಿಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಗುರು. ಅಂದರೆ 1700 ರೂಪಾಯಿಗೆ 400 ರೂಪಾಯಿ ಕೊಟ್ಟಿದ್ದಾನೆ. ಅದಂತೂ ಖಂಡಿತ ಝೊಮ್ಯಾಟೊದಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಹೇಳಿಲ್ವಾ, ಇಂಪಾಸಿಬಲ್ ಟಾರ್ಗೆಟ್ಸ್ ಕೊಟ್ಟರೆ ಹೇಗೆ ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ. 16 ಅವರ್ 17 ಅವರ್ ಲಾಗಿನ್ ಇದ್ರು ಕೂಡ ಅಷ್ಟಾಗೋದು ಸ್ವಲ್ಪ ತುಂಬ ಅಂದರೆ ತುಂಬ ಕಷ್ಟ ಇದೆ. ಸ್ವಲ್ಪ ಏನು ಕಷ್ಟ ಅಂದರೆ 12 ಗಂಟೆವರೆಗೂ ಚೆನ್ನಾಗಿ ಆರ್ಡ್ರ್ ಬರುತ್ತೆ. ಆಮೇಲೆ 12ರಿಂದ 3 ಆರ್ಡ್ರು ಡ್ರಾಪ್ ಆಗುತ್ತೆ. ಏನಕ್ಕೆ ಅಂದರೆ ಅಷ್ಟೊತ್ತಿನಲ್ಲಿ ಆರ್ಡ್ರ್ ಯಾರು ಜಾಸ್ತಿ ಮಾಡಲ್ಲ, ಡೆಲಿವರಿ ಪಾರ್ಟ್ನರ್ಗಳು ಇರಲ್ಲ. ಬಟ್ ಆರ್ಡ್ರ್ ಅಂತ ಅವಾಗ ತುಂಬ ಡ್ರಾಪ್ ಆಗುತ್ತೆ. ಪಿಕಪ್ಪು ತುಂಬ ಅಂದರೆ ತುಂಬ ಲಾಂಗ್ ಹೇಳ್ತಾನೆ, ಪಿಕಪ್ಪಿಗೆ ಅಮೌಂಟ್ ಕೊಡಲ್ಲ. ಅದರಿಂದಾಗಿ ಟಾರ್ಗೆಟ್ ಅಂತೂ ಅಷ್ಟು ಈಸಿಯಾಗಿ ಅಚೀವ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಹೊಸ ಐಡಿಗಳಾದರೆ ಆರಾಮಾಗಿ ಮಾಡ್ತಾರೆ ಗುರು. ಹೊಸ ಐಡಿಯವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 1300ಕ್ಕೆ 300 ಕೊಡ್ತಾರೆ, ಇಲ್ಲಾಂದರೆ 1400ಕ್ಕೆ 400 ಕೊಡ್ತಾರೆ. ಅಂದರೆ ಅವ್ರದ್ದು ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಅಂದರೆ ನಾನು ಫೀಲ್ಡಲ್ಲಿ ಹೋದಾಗ ತಿಳ್ಕೊತಾ ಇರ್ತೀನಿ. ಈಗ ಹೊಸಬ್ರು ಹಿಡಿದು ಗೊತ್ತಾಗೋಗುತ್ತೆ ನಮಗೆ. ಏನಕ್ಕೆ ಅಂದರೆ ಟಿ ಶರ್ಟು ಬ್ಯಾಗು ಮತ್ತು ತುಂಬ ಹೊಸದಾಗಿರುತ್ತೆ, ಫುಲ್ಲು ಶೈನಿಂಗ್ ಇರುತ್ತೆ. ಅದು ನಾನು ವಿಚಾರಿಸ್ತೀನಿ, ಬ್ರೋ ಹೇಗಾಗ್ತಾ ಇದೆ, ಆರ್ಡ್ರ್ ಎಲ್ಲ ಚೆನ್ನಾಗಿದೆ ಅಂತ ಕೇಳಿದ್ರೆ ಹೊಸೊಬ್ರು ಹೇಳೋದು ಬ್ರೋ ಸಖತ್ತಾಗಿದೆ ಅಂತಲೇ ಹೇಳೋದು. ಬಟ್ ಹಳಬ್ರನ್ನ ಕೇಳಿದ್ರೆ ಬ್ರೋ ಒಂಚೂರು ಚೆನ್ನಾಗಿಲ್ಲ ಅಂತಲೇ ಹೇಳೋದು. ಬಟ್ ಡಿಫ್ರೆನ್ಸ್ ಇದೆ, ಹೊಸಬ್ರಿಗೂ ಹಳಬ್ರಿಗೂ ಒಂದೊಂದು ಮಾಡ್ತಾರೆ. ಅದಂತೂ ನಾನು ಅಗ್ರಿ ಮಾಡ್ತೀನಿ. ಆಮೇಲೆ ಡ್ಯೂಟಿ ಇವತ್ತು 12 ಗಂಟೆಯಿಂದ 12 ಗಂಟೆ ಅಲ್ಲ, 8 ಗಂಟೆಯಿಂದ 4 ಗಂಟೆವರೆಗೂ ಮಾಡ್ತೀನಿ. ತಿರ್ಗಾ 4ರಿಂದ 6 ಬ್ರೇಕ್ ತೊಗೊಳ್ತೀನಿ. ತಿರ್ಗಾ 6 ಗಂಟೆಯಿಂದ 12 ಗಂಟೆವರೆಗೂ ಮಾಡ್ತೀನಿ. 4ರಿಂದ 6 ಏನಕ್ಕಪ್ಪ ಬ್ರೇಕ್ ತೊಗೊಳ್ತೀನಿ ಅಂದರೆ, ರೆಬಲ್ಸ್ ಫುಡ್ಡಿಂದ ಫೋನ್ ಮಾಡಿದ್ರು. ಅಂದರೆ ರೆಸ್ಟೋರೆಂಟ್ ಅವರು ಮೊನ್ನೆ ಕಿರಿಕಾಗಿತ್ತಲ್ಲ, ಆ ರೆಸ್ಟೋರೆಂಟಿಂದ ಕಾಲ್ ಮಾಡಿದ್ರು. ನಂಬರ್ ಎಲ್ಲಿಂದನೋ ತೊಗೊಂಡಿದ್ದಾರೆ. ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದ್ರು. ನಿನ್ನೆ ಹೇಳಿದ್ರು ರೆಸ್ಟೋರೆಂಟ್ ಹತ್ರ ಬರ್ರಿ ಮಾತಾಡಬೇಕು, ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಅದೇನು ಅಂತ ಹೋಗಿ ನಾನು ಜಿಜಬ್ರ ಮತ್ತು ಶಂಕರ್ ಬ್ರವರು 4 ಗಂಟೆಗೆ ಹೋಗಿ ಅದೇನಂತ ಕೇಳಿ ವಿಚಾರಿಸಿ, ಅದು ಕೂಡ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಏನೇನು ಹೇಳಿದ್ರು ಅವರು ಅನ್ನೋದು ತಿಳ್ಕೊಳ್ಳೋಣ. ಅಂದರೆ ಹೋಗಿ ಕ್ವಶನ್ ಮಾಡೋಣ, ನಮ್ದೇನು ತಪ್ಪಿಲ್ವಲ್ಲ. ಹೋಗಿ ಕ್ವಶನ್ ಮಾಡಿ ಕೇಳೋಣ ಏನಕ್ಕೆ ವಿಡಿಯೋ ಡಿಲೀಟ್ ಮಾಡಬೇಕು ಅನ್ನೋದು. ಅವ್ರೇನೋ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ನೋಡೋಣ, ವೀಡಿಯೋ ಮಾಡೋಕ್ಕೂ ಟ್ರೈ ಮಾಡೋಣ. ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಹಿಂಗೆ ಕ್ಯಾಶುವಲಾಗಿ ತಿಳಿಸ್ಕೊಡ್ತೀನಿ. ಆಮೇಲೆ ಬಂದು ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಅಂದರೆ 8 ಗಂಟೆ ಆಗಿದೆ. ಫೀಲ್ಡಿಗೆ ಹೋಗಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನೋಡಿ ಗಾಡಿ 0 ಮಾಡ್ಕೊಂಬೋಣ. ಗಾಡಿ 0 ಮಾಡ್ಕೊಂಡಿನಿ. ಅಂದರೆ ಕರೆಕ್ಟಾಗಿ ಗೊತ್ತಾಗಲ್ಲ, ಏನಾರು ಹಂಗೆ ಬಿಟ್ಕೊಂಡಿದ್ರೆ ಅವರೇಜಾಗಿ ಕೌಂಟ್ ಮಾಡ್ಕೊಂಬಿಡ್ತೀನಿ. 0 ಮಾಡ್ಕೊಂಡಿನಿ. ಅಂದರೆ ಇಲ್ಲಿವರೆಗೂ ಎಷ್ಟು ಹೊಡಿದೆ ಅಂತ ನೋಡೋಣ. ಬೇಡ ಬಿಡಿ, ನಿಮಗೆ ನೆಕ್ಸ್ಟು ನಾಳೆ ಹೇಗಿದ್ರು ತೋರಿಸ್ಬೇಕಲ್ಲ. ನಾಡಿ ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರ್ ಆಯಿತು ಅನ್ನೋದು. ಒಂದು ಫೋಟೋ ತಗೊಂಡು ನಿಮಗೆ ಎಷ್ಟಾಯಿತು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಝೊಮ್ಯಾಟೋಲ್ಲಿ ನೋಡಿ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಸಖತ್ತಾಗಿ ಆರ್ಡರ್ ಕೊಡ್ತಾನೆ ಅಂದರೆ ನಾನು ಪಿ ಜಿಲಿದ್ರು ಆರ್ಡ್ರ್ ಕೊಡೋನು, ಟಿಫನಿಗೆ ಹೋದ್ರು ಆರ್ಡ್ರ್ ಕೊಡೋನು, ಎಲ್ಲಿದ್ರು ಅಂದರು ಆನ್ ಮಾಡ್ತಿದ್ದಂಗೆ ಆರ್ಡ್ರ್ ಕೊಡೋನು. ಬಟ್ ಇವಾಗ ನೋಡಿ ಆನ್ಲೈನಿಗೆ ಹೋಗಾಲೆ 41 ನಿಮಿಷ ಆಗಿದೆ. 41 ನಿಮಿಷದಿಂದ ಕೂಡ ಆರ್ಡರ್ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಸುಮ್ಮನೆ ಕೂತಿದ್ದೀನಿ. ನೋಡಿ ಇದು 3ನೇ ಆರ್ಡರು. ಡ್ರಾಪಿಗೆ ಹೋಗ್ತಾ ಇದ್ದೀನಿ. ಸಾಕಾರ್ನಕ್ಕೆ ಡ್ರಾಪ್ ಬಂದಿರೋದು. ಹೋಟೆಲ್ ಬಂದಿಲ್ಲ ನೋಡಿ, ಇಲ್ಲಿ ಉಡುಪಿ ವೈಭವಿಂದ ಬಂದಿದೆ. ಈಗ ಇದನ್ನು ತೊಗೊಂಡೋಗಿ ಡ್ರಾಪ್ ಮಾಡಬೇಕು. ಅಂದರೆ ಆರ್ಡ್ರುಗಳೇನೋ ಬರ್ತಾಯಿದ್ದಾವೆ. ಆವಾಗಿಂದ 3 ಆರ್ಡ್ರ್ ಬಂತು. 3ರಲ್ಲಿ ಒಂದು 80 ರೂಪಾಯಿ, ಒಂದು 70 ರೂಪಾಯಿ ಕೊಟ್ಟ. ಇನ್ನೊಂದು ಇವಾಗಿದು 50 ರೂಪಾಯಿ ತೋರಿಸಿದ್ದಾನೆ. ಎಷ್ಟು ಕೊಡ್ತಾನೋ ಗೊತ್ತಿಲ್ಲ. ಎಷ್ಟು ಕೊಡ್ತಾನೆ ಅನ್ನೋದು ನಿಮಗೆ ಈಗ ಸ್ಕ್ರೀನ್ಶಾಟ್ ಹಾಕ್ತೀನಿ ತಡೀರಿ. ಗಾಯ್ಸ್ ಟೈಮ್ 11:40 ಆಗಿದೆ. ಅಂದರೆ ಆರ್ಡರ್ ಅರ್ನಿಂಗ್ ಬಂದು 312 ರೂಪಾಯಿ ಆಗಿದೆ. ಅಂದರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಿಮಗೆ. ಅಂದರೆ ಅವಾಗಿಂದ ಆರ್ಡರ್ ಚೆನ್ನಾಗೇ ಇದ್ವು. ಅಂದರೆ ಡೀಸೆಂಟಾಗಿ ಬರ್ತಾಯಿದ್ವು. ಅಂದರೆ ಫುಲ್ ಬ್ಯಾಕ್ ಟು ಬ್ಯಾಕ್ ಏನು ಬರ್ತಾಯಿರಲಿಲ್ಲ. ಒಂದು 5 ನಿಮಿಷ 10 ನಿಮಿಷ ಕಾದ್ಮೇಲೆ ಬರ್ತಾಯಿತ್ತು. ಬಟ್ ಇವಾಗ ಒಂದು ಹಾಫ್ ಆನ್ ಅವರಿಂದ ಇಲ್ಲೇ ಕೂತಿದ್ದೀನಿ. ಬಟ್ ಒಂದು ಆರ್ಡರ್ ಕೂಡ ಬರ್ತಾಯಿಲ್ಲ. ಅಂದರೆ 11:30 ಮೇಲೆ ಬರೋಲ್ಲ ಬಿಡಿ ಆರ್ಡರು. ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡಿ ಸುಮ್ಮನೆ ಪೆಟ್ರೋಲ್ ವೇಸ್ಟು. ಇದ್ದಿರೋ ಹತ್ರನೇ ಇರಬೇಕು. ಒಂದು 12:15 ಹಂಗಿಂದ ಸ್ಟಾರ್ಟ್ ಆಗುತ್ತೆ ಆರ್ಡ್ರು. ಅಂದರೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತಲ್ಲ, ಒಂದು 12:15 12:30 ಕಂಟಿನ್ಯೂಸ್ ಆಗಿ ಒಂದು 3-3:30 ತನಕ ಆರ್ಡ್ರ್ ಬರ್ತವೆ. ಆಮೇಲೆ ತಿರ್ಗಾ ಡೌನ್ ಆಗುತ್ತೆ. 4 ಗಂಟೆಯಿಂದ 6 ಗಂಟೆವರೆಗೂ ಫುಲ್ಲು ಡೌನ್ ಆಗುತ್ತೆ. ಆವಾಗ ರೆಸ್ಟ್ ಏನಾರು ಮಾಡ್ಕೊಳಂಗೆ ರೆಸ್ಟ್ ಆವಾಗ ಆ ಟೈಮಲ್ಲಿ ಮಾಡ್ಕೊಬೇಕು. ನೋಡೋಣ, ಇಲ್ಲೇ ವೆಯ್ಟ್ ಮಾಡ್ತೀನಿ. ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ನನಗೆ ಅನ್ನಿಸ್ದಂಗೆ ಆರ್ಡ್ರ್ ಬರೋಲ್ಲ. ಬಂದರೆ ಅದೃಷ್ಟ, ಬರಲಿಲ್ಲ ಅಂದರೆ ದುರಾದೃಷ್ಟ ಅಷ್ಟೇ.
ಇನ್ನು ಎಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀನಿ. ಗಾಯ್ಸ್ ಟೈಮ್ ನೋಡಿ ಎಷ್ಟಾಗಿದೆ ಅಂತ, 3:25 ಆಗಿದೆ. ಆರ್ಡರ್ ರನ್ನಿಂಗ್ ಬಂದು 615 ರೂಪಾಯಿ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ಗಾಡಿ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಗುರು. ಹೆವಿ ಅಂದರೆ ಹೆವಿ ಹೀಟ್ ಆಗ್ತಾಯಿದೆ, ಟಚ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಹೀಟ್ ಆಗ್ತಾಯಿದೆ. ಮತ್ತೆ ತಿರ್ಗಾ ಸೌಂಡ್ ಬರ್ತಾಯಿದೆ. ಆಮೇಲೆ ಇಲ್ಲೊಂದು ಸ್ಕ್ರೂ ಇರುತ್ತೆ, ಆ ಸ್ಕ್ರೂ ಕೂಡ ಬಿದ್ದೋಗಿದೆ ಅಂತ ಅನಿಸುತ್ತೆ ನೋಡಿ. ಇಲ್ಲಿ ಓಪನ್ ಆಗಿಬಿಟ್ಟಿದೆ, ಅದು ಕರೆಕ್ಟಾಗಿ ಹಾಕಿಲ್ಲ ಅವನು ಅಂತ ಅನಿಸುತ್ತೆ. ಇದು ಇಂಜಿನ್ ಆಯಿಲ್ ಮತ್ತೆ ಲೀಕ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಒಂಥರ ಆಯಿಲ್ ಆದಂಗೆ ಆಗಿದೆ ನೋಡಿ. ಬಟ್ ಏನಕ್ಕೆ ಹಿಂಗಾಗೈತೆ ಅಂತ ಗೊತ್ತಿಲ್ಲ. ಆನ್ ಮಾಡಿ ತೋರಿಸ್ತೀನಿ ತಡೀರಿ. ಥರ ತಿರ್ಗಾ ಜಾಸ್ತಿ ಸೌಂಡ್ ಸ್ಟಾರ್ಟ್ ಆಗೈತೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಟ್ಟ 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 ಅಂದರೆ ಏನು ರೆಡಿ ಮಾಡೋಣಪ್ಪ. ಆಫ್ ಬೇರೆ ಆಗ್ತೈತೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂಥರ ಸೌಂಡ್ ನೋಡ್ರಿ, ಹೆವಿ ಸೌಂಡ್ ಬರ್ತೈತೆ ನೋಡಿ. ಹಂಗೆ ಆಫ್ ಆಗ್ತೈತೆ. ಬಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಯಪ್ಪ ಗಾಡಿ ಪ್ರಾಬ್ಲಮ್ ಆದರೆ ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಅಂದರೆ ಪಿಕಪ್ಪು ಅಷ್ಟೇ ಹೆವಿ, ಅಂದರೆ ಹೆವಿ ಡ್ರಾಪ್ ಆಗಿದೆ. ಅಂದರೆ ಎಳಿತಾನೆ ಇಲ್ಲ. ಈಗ 3ನೇ ಗೇರಲ್ಲೆಲ್ಲ ಹಾಕೊಂಡು ಎಕ್ಸ್ಲೇಟರ್ ಕೊಟ್ಟರೆ ಎಳಿಯೋದಿಲ್ಲ, ಟಕ 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 ಅಂತ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನು 1 ದಿವಸ ಆಯ್ತು ಅಷ್ಟೇ. ನಾಳೆ ಏನಾದ್ರು ಕಂಪ್ಲೀಟ್ ಮಾಡಿದರೆ ಚಾಲೆಂಜೇ ಕಂಪ್ಲೀಟ್ ಆಗಿರೋದು. ತಿರ್ಗಾ ಗಾಡಿ ಕೈ ಕೊಟ್ಟು ಅಂದರೆ ನೆನ್ನೆ ಈ ಪ್ರಾಬ್ಲಮ್ ನೀವು ಕಂಡು ಬಂತು. ಬಟ್ ಇಷ್ಟೊಂದು ಜಾಸ್ತಿ ಬಂದಿರಲಿಲ್ಲ. ಇವತ್ತಿನ್ನ ಜಾಸ್ತಿ ಆಗ್ಬಿಡುತ್ತೆ. ತಿರ್ಗಾ ಏನಾದ್ರು ನಾಳೆ ಡ್ಯೂಟಿ ಮಾಡಿದ್ರೆ ಜಾಸ್ತಿ ಆಗೋಗುತ್ತೋ ಅನ್ನೋದೊಂದು ಡೌಟ್ ಹೊಡಿತಾ ಇದೆ ನನಗೆ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಬಾಯಿ. ಹೆವಿ ಅಂದರೆ ಹೆವಿ ಸೌಂಡ್ ಬರ್ತೈತೆ. ಏನಕ್ಕೆ ಏನಾದರೂ ಗೊತ್ತಾಗ್ತಾಯಿಲ್ಲ. ತಿರ್ಗಾ ಅವನ ಹತ್ರ ತಾಂಡಕ್ಕೆ ಕೇಳಬೇಕು ಏನಕ್ಕೆ ಹಿಂಗಾಯ್ತು ಅಂತ. ನೋಡಿ ಇಷ್ಟೇ ಆಫ್ ಆಗ್ತೈತೆ. ಅಂದರೆ ತಿರ್ಗಾ ಏನೋ ಪ್ರಾಬ್ಲಮ್ ಆಗೈತೆ ಅಂದರೆ ಅವ್ನು ರೆಡಿ ಮಾಡ್ಕೊಟ್ಟಕ್ಕೆ ಚೆನ್ನಾಗೇ ಇತ್ತು. ತಿರ್ಗಾ ಏನಾದ್ರು ಅದೇ ಪ್ರಾಬ್ಲಮ್ ಆಗೈತೆ ಇಲ್ಲ ಏನು ಅನ್ನೋದು ನನಗೆ ನೀಟಾಗಿ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಒಂದು ಮೆಕ್ಯಾನಿಕ್ ಹತ್ರ ತಾಂಡೋದ್ಮೇಲೆ ಗೊತ್ತಾಗೋದು. ಬಟ್ ಡ್ಯೂಟಿ ಮಾಡೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಅಂದರೆ ಗಾಡಿ ಪಿಕಪ್ ಇಲ್ಲ. ಅಂದರೆ ಗಾಡಿ ಚೆನ್ನಾಗಿದ್ದರೆ ಡ್ಯೂಟಿ ಮಾಡ್ಬೋದು ಅಷ್ಟೇ. ನೀವು ಡೆಲಿವರಿ ಜಾಬು ಗಾಡಿ ಏನಾದ್ರು ಒಂಚೂರು ಕೈ ಕೊಡ್ತಾನು ಸಖತ್ ಕಷ್ಟ ಆಗುತ್ತೆ. ಅಕಸ್ಮಾತ್ ಏನಾದ್ರು ಎಲ್ಲರೂ ನಿಂತ್ಕೊಂಡ್ಬಿಟ್ರೆ ಅನ್ನೋದು ಒಂದು ಭಯ. ಎಲ್ಲರೂ ನಿಂತ್ಕೊಂಡ್ರೆ ತಿರ್ಗಾ ತುಮಕೂರು ಹೆಂಗಪ್ಪ ತಗೊಂಡೋಗೋದು. ಅಂದರೆ ಝೊಮ್ಯಾಟೋದಲ್ಲಿ ಇನ್ನೂ ಟಾರ್ಗೆಟ್ ಮಾಡೋಕ್ಕೆ ಎಷ್ಟು ಬೇಕು ಗೊತ್ತಾ? 1400 ರೂಪಾಯಿ ಮಾಡಬೇಕು. 600 ರೂಪಾಯಿ ಮಾಡಿದ್ದೀನಿ ಇವಾಗ. ಅಂದರೆ ಇನ್ನೂ ಎಷ್ಟು ಮಾಡ್ಬೇಕು ಹೇಳಿ. ಅದು ಫಸ್ಟ್ನೇ ಟಾರ್ಗೆಟ್ಗೆ 1700 ಇರೋದು. ಸೆಕೆಂಡ್ ಟಾರ್ಗೆಟು ಅಂದರೆ ಸೆಕೆಂಡ್ ಟಾರ್ಗೆಟ್ ಏನೋ ಕಂಪ್ಲೀಟ್ ಮಾಡಿದ್ರೆ 400 ರೂಪಾಯಿ ಇನ್ಸೆಂಟಿವ್. ಫಸ್ಟ್ನೇ ಟಾರ್ಗೆಟ್ ಏನೋ ಕಂಪ್ಲೀಟ್ ಮಾಡಿದ್ರೆ ಬರೀ 200 ರೂಪಾಯಿ ಅಷ್ಟೇ ಸಿಗೋದು. 1400 ಮಾಡಿದ್ರೆ 200 ಸಿಗುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗಂತೂ. ಹೋಗಪ್ಪ ಅಂತ ಕರೆಕ್ಟ್ ಟೈಮಲ್ಲಿ ಗಾಡಿ ಕೈ ಕೊಟ್ಟಿದೆ. ನೋಡೋಣ ಹಿಂಗೆ ಮಾಡ್ತಾ ಇರ್ತೀನಿ. ಇನ್ನು ಅದೇ ಥರ ಏನಾದ್ರು ಹೀಟ್ ಆಗೋದು ಅಂದರೆ ಪಿಕಪ್ ಅಂತ ಹೆವಿ ಡ್ರಾಪ್ ಆಗಿಬಿಟ್ಟಿದೆ. ಫಸ್ಟು ಒಂಚೂರು ಈ 3ನೇ ಗೇರು 4ನೇ ಗೇರಲ್ಲಂತೂ ಹೆವಿ ಟಾರ್ಚರ್ ಕೊಡ್ತಾಯಿದೆ. ಅವಾಗಂತೂ ಹೋಗ್ತಾನೆ ಇಲ್ಲ. ಅಂದರೆ ಈ ಸಿಗ್ನಲಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಲೇಟ್ ಇಟ್ಕೊಂಡೇ ಇರಬೇಕು. ಐಡ್ಲಿಂಗ್ ಕೂಡ ಜಾಸ್ತಿ ಮಾಡಿದ್ದೀನಿ. ಐಡ್ಲಿಂಗ್ ಜಾಸ್ತಿ ಮಾಡೋ ಅಷ್ಟೇ ಟಕ್ 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 ಅಂತ ಇರುತ್ತೆ. ನೋಡ್ಬೇಕು, ಇನ್ನೊಂದು ಸತಿ ಹೋಗಿ ಕೇಳಬೇಕು ಅವನ್ನ. ಇನ್ನೇನು ಮಾಡೋಕ್ಕಾಗುತ್ತೆ ನೋಡೋಣ. ಇವತ್ತು ಮಾಡಿ ನೋಡ್ತೀನಿ ಡ್ಯೂಟಿ. ತಿರ್ಗಾ ಇದೇ ಪ್ರಾಬ್ಲಮ್ ಆದರೆ ನಿಜ ನಾಳೆ ಡ್ಯೂಟಿ ಮಾಡೋದು. ನಾನು ತುಮಕೂರು ಹೋಗ್ತೀನಿ. ಏನಕ್ಕೆ ಅಂದರೆ ಗಾಡಿ ಚೆನ್ನಾಗಿಲ್ಲ ಅಂದರೆ ನೀವು ಯಾವ ಜಾಬು ಮಾಡೋಕ್ಕಾಗಲ್ಲ. ಇದರಲ್ಲಂತೂ ಡೆಲಿವರಿ ಫೀಲ್ಡಲ್ಲಿ ನೀವು ಸ್ವಿಗ್ಗಿನಲ್ಲಿ ಝೊಮ್ಯಾಟೋ ರ್ಯಾಪಿಡೋ ಯಾವುದು ಮಾಡೋಕ್ಕಾಗಲ್ಲ. ಸರಿ ಬನ್ನಿ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಗೈಸ್ ಟೈಮ್ ನೋಡಿ ಇವಾಗ ಎಷ್ಟಾಗಿದೆ ಅಂತ. 6:49 ಆಗಿದೆ. ಅಂದರೆ ಇಷ್ಟೊತ್ತಕ ಅದು ಇನ್ಸಿಡೆಂಟ್ ನಿಮ್ಗೆ ಹೇಳಿದ್ನಲ್ಲ ಹಿಂಗೆ ಕಿರಿಕಾಗಿತ್ತು ಅಂತ, ಅಲ್ಲಿ ಮಾತಾಡೋಕೆ ಹೋಗಿದ್ವಿ. ಬಟ್ ಅವ್ರು ಏನು ಹೇಳಿದ್ರು ಅಂದರೆ ನಾವು ಅಪಾಲಜಿ ವೀಡಿಯೋ ಕೇಳಿದ್ವಿ. ಹಿಂಗೆ ಅಪಾಲಜಿ ವೀಡಿಯೋ ಕೊಡಿ ಡಿಲೀಟ್ ಮಾಡ್ತೀವಿ ಅಂತ ಕೇಳಿದ್ವಿ. ಬಟ್ ಅವರು ಯಾವುದಕ್ಕೂ ನಾನು ನಿಮ್ಗೆ ಇನ್ನೂ ಒಂದು 3-4 ದಿನ ಬಿಟ್ಬಿಟ್ಟು ಕಾಲ್ ಮಾಡ್ತೀನಿ ಅಂತೇಳಿ ನಂಬರ್ ಇಸ್ಕೊಂಡ್ರು ಅಷ್ಟೇ. ಅಂದರೆ ಅಪಾಲಜಿ ಅಂದರೆ ಡೈರೆಕ್ಟಾಗಿ ಕೇಳಿದ್ರು. ಬಟ್ ಅವ್ರು ಡೈರೆಕ್ಟಾಗಿ ಕೇಳೋದು ನಮಗೆ ಏನು ಬೇಡವಲ್ಲ, ವೀಡಿಯೋ ಬೇಕಾಗಿತ್ತು ನಮಗೆ ಅಪಾಲಜಿ ವೀಡಿಯೋ. ಬಟ್ ಅವ್ರು ಅಪಾಲಜಿ ವೀಡಿಯೋ ಕೊಡೋಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ನಾವು ಆಯ್ತು ಸರಿ ಬಿಡಿ ನಾವು ಡಿಲೀಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆಮೇಲೆ ಇನ್ನೊಂದು ಡ್ಯೂಟಿ ಆನ್ ಮಾಡೋಕ್ಕೆ ಹೋದೆ. ಬಟ್ ಡ್ಯೂಟಿ ಆನ್ ಆಗ್ತಾಯಿದೆ. ಏನಕ್ಕೆ ಅಂದರೆ ಗಿಗ್ ಇನ್ಕಂಪ್ಲೀಟ್ ಆಗಿದೆ. ಅಂದರೆ ಡ್ಯೂಟಿ ಆನ್ ಆಗುತ್ತೆ ಬಟ್ ನಾನೇ ಮಾಡ್ತಾಯಿಲ್ಲ. ಗಾಡಿ ಬೇರೆ ಹೆವಿ ಪ್ರಾಬ್ಲಮ್ ಆಗ್ತಾಯಿದೆ. ತಿರ್ಗಾ ತೊಗೊಂಡೋಗಿ ಇನ್ನೇನು ಸರ್ವಿಸಿಗೆ ಬಿಡ್ಬೇಕಷ್ಟೇ. ಡ್ಯೂಟಿ ಅಂತೂ ಮಾಡೋಕ್ಕಾಗ್ತಾಯಿಲ್ಲ. ಇದೊಂದು ದಿವಸ ಅಷ್ಟೇ ಗುರು ಇದ್ದಿದ್ದು. ನಾಳೆ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಆರಾಮಾಗಿ 30 ದಿವಸ ಕಂಪ್ಲೀಟ್ ಆಗೋದು. ಪಿ ಜಿನೂ ಮುಗಿಯೋದು.
ಈಗ ಒಂದು ದಿವಸ ಮುಂಚೆನೇ ಹೋಗ್ಬೇಕಾಗಿ ಬರ್ತಾಯಿದೆ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಅದಕ್ಕೆ ಈಗ ರೋಡಲ್ಲಿ ಬಂದು ನಿಂತಿದ್ದೀನಿ ನೋಡಿರಿ. ಈ ಕಡೆ ಡ್ಯೂಟಿ ಮಾಡೋ ಮನಸ್ಸು ಇಷ್ಟು ದಿನ ಮಾಡಿಬಿಟ್ಟು ಇವತ್ತೊಂದು ದಿನ ಹೋಗ್ಬೇಕಲ್ಲ ಅಂತ ನಾನು ಏನು ಮಾಡಬೇಕಪ್ಪ. ಅಂದರೆ ಗಾಡಿ ಎಲ್ಲ ಮಧ್ಯದಲ್ಲಿ ಏನೋ ಇನ್ನೂ ಹೆವಿ ಜಾಸ್ತಿ ತೊಂದರೆ ಆಗ್ಬಿಟ್ಟು ಏನಾರು ಮಧ್ಯದಲ್ಲಿ ಏನಾರು ನಿಂತ್ಕೊಂಡ್ರೆ ಹೆಂಗೆ ಮಾಡೋದು ಅನ್ನೋದೊಂದು ಭಯ. ಈಗ ಲೇಟ್ ನೈಟ್ ಎಲ್ಲ ಮಾಡ್ತಾಯಿರ್ತೀವಿ, 12 ಗಂಟೆ 11 ಗಂಟೆಗೆಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅಕಸ್ಮಾತ್ ಏನಾರು ಆಫ್ ಆದರೆ ಅಂದರೆ ತುಂಬ ಸೌಂಡ್ ಮಾಡ್ತಾಯಿದೆ, ಅಂದರೆ ಒಂಥರ ಇಂಜಿನ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರೆ ಅಂದರೆ ತುಂಬ ಹೆವಿ ಹೀಟ್ ಆಗುತ್ತೆ ನೋಡಿ. 2 ಕಿಲೋಮೀಟರ್ ಬಂದಿಲ್ಲ, ಆಲೇ ಫುಲ್ಲು ಹೀಟ್ ಆಗಿಬಿಟ್ಟಿದೆ. ಅವ್ರ ಹತ್ರ ತಗೊಂಡೋಗಿ ತೋರಿಸ್ಬೇಕು ಏನಾಗಿದೆ ಅನ್ನೋದು. ನೋಡೋಣ, ಇನ್ನೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಏನು ಮಾಡೋದು, ಹೋಗೋದ ಇಲ್ಲೇ ಇರೋದ ಮಾಡೋದು ಅನ್ನೋದು. ಒಂದು 2 ನಿಮಿಷ ಒಂದು ಅರ್ಧ ಗಂಟೆ ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು ಆಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಗಾಯ್ಸ್ ನೋಡಿ, ತುಂಬ ಹೊತ್ತು ಯೋಚನೆ ಮಾಡಾದ್ಮೇಲೆ ಡಿಸಿಷನ್ ತೊಗೊಂಡು ಊರ ಕಡೆ ಹೊರಟಿದ್ದೀನಿ ನೋಡಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಬ್ಯಾಗು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೆ. ಅಂದರೆ ಏನಕ್ಕಪ್ಪ ಅಂದರೆ PG ಅವನು ನಾಳೆ ನೈಟೇ ಖಾಲಿ ಮಾಡು ಅಂತ ಹೇಳಿರೋದು. ಅಂದರೆ ಬೆಳಗ್ಗೆನೇ ಖಾಲಿ ಮಾಡಿಬಿಡು, ಲಗೇಜ್ ಮಾತ್ರ ಆಚೆ ಇಟ್ಟಿರ್ತೀನಿ, ಆಮೇಲೆ ಬೇಕಾದ್ರೆ ನೀನು ಬಂದು ಲಗೇಜ್ ತೊಗೊಂಡೋಗು ಅಂತ ಹೇಳ್ದ. ಬಟ್ ಅಷ್ಟೊತ್ತಲ್ಲಿ ನೈಟ್ 12 ಗಂಟೆಗೆ ಏನಾದ್ರು ಹೋಗ್ತೀನಿ ನಾಳೆ ಅಂದರೆ ಗಾಡಿ ಏನಾದ್ರು ಕೈ ಕೊಡ್ತು ಅಂದರೆ ಸಖತ್ತು ಪ್ರಾಬ್ಲಮ್ಮು, ಸಖತ್ತು ಹಿಂಸೆ ಆಗುತ್ತೆ. ಅಂದರೆ ಮಧ್ಯ ರೋಡಲ್ಲಿ ಏನಾದ್ರು ತೊಂದರೆ ಕೊಡ್ತು ಅಂದರೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ಅಂತ ನಾನಿವಾಗ ಊರಿಗೆ ಹೊರಟಿದ್ದೀನಿ. ಅಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಅರ್ನಿಂಗು ಫುಲ್ಲು ಮಂತ್ಲಿ ಅರ್ನಿಂಗ್ ಎಷ್ಟಾಯಿತು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಗಾಡಿ ಚೆನ್ನಾಗಿರಬೇಕು, ಡ್ಯೂಟಿನೇ ಮಾಡಬೇಕು, ಏನೇ ಮಾಡಬೇಕು ಅಂದರೂ ಗಾಡಿ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಇವಾಗ ನಾನು ಊರಿಗೆ ತಗೊಂಡೋಗಿ ಮತ್ತೆ ಅವನ ಹತ್ರನೇ ಬಿಡ್ತೀನಿ. ತಿರ್ಗಾ ಏನಕ್ಕೆ ಹಿಂಗಾಗಿದೆ ಅಂತ ಕೇಳೋಣ, ತಿರ್ಗಾ ಎಷ್ಟು ಕಷ್ಟ ಮಾಡ್ತಾನೆ, ಹೆಂಗೆ ಎಲ್ಲ ಮಾಡ್ತಾನೆ, ತಿರ್ಗಾ ಏನಾದ್ರು ಅದನ್ನೇ ರೆಡಿ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅನ್ನೋದೆಲ್ಲ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಜೊತೆಗೆ ನೆಕ್ಸ್ಟ್ ವೀಕು ಅಂದರೆ ಫುಲ್ಲು ನನ್ನ ಮಂತ್ಲಿ ಚಾಲೆಂಜ್ ಕಂಪ್ಲೀಟ್ ಆಗಿ ಒಂದು ದಿನ ಮಾತ್ರ ಕಂಪ್ಲೀಟ್ ಆಗಿಲ್ಲ. ಅಂದರೆ 29 ದಿನಕ್ಕೇ ಸ್ಟ್ರಕ್ ಆಯಿತು. ಅಂದರೆ ಗಾಡಿ ಚೆನ್ನಾಗಿದ್ದೀರಾ ಪಕ್ಕ ಮಾಡ್ತಾಯಿದ್ದೆ, ಬಟ್ ಗಾಡಿ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ದೆ ಗುರು. ಅಂದರೆ ನೋಡಿ ಹೆವಿ ಹೀಟ್ ಆಗುತ್ತೆ, ಅಂದರೆ ಟಚ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಇಂಜಿನು ಅಷ್ಟು ಹೀಟ್ ಆಗ್ತಾಯಿದೆ. ಅಂದರೆ ಈಗ 20 ಕಿಲೋಮೀಟರ್ಸ್ ಹೋದ್ಮೇಲೆ ಒಂದು ಸ್ಟಾಪು, 20 ಕಿಲೋಮೀಟರ್ಸ್ ಹೋದ್ಮೇಲೆ ಒಂದು ಸ್ಟಾಪು, ಇದೇ ಥರ ಸ್ಟಾಪ್ ಮಾಡ್ಕೊಂಡು ಈಗ 8:30 ಅಂದರೆ ಮಾಮೂಲಿ ಟೈಮಲ್ಲಿ ಆಗಿರೋ 1 ಅವರ್ಗೆಲ್ಲ ಹೊರಟೋಗ್ಬಿಡ್ಬೋದಾಯಿತು. ಬಟ್ ಇನ್ನೂ 1.5 ಅವರ್ ಬೇಕಾಗುತ್ತೆ. ಅಂದರೆ ಒಂದು 2 ಸ್ಟಾಪ್ ಮಾಡಿಬಿಟ್ಟು ಆಮೇಲಿಂದ ಹೋಗ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್. ಅಂದರೆ ಅರ್ನಿಂಗ್ ಅಷ್ಟೇ, ಅಂದರೆ 4 ಗಂಟೆಗೆ ಮಾಡಿ ನಿಮಗೆ ಅಪ್ಡೇಟ್ ಕೊಟ್ಟಿನಲ್ಲ ಅಷ್ಟೇ ಆಗಿರೋದು ಇವತ್ತು. ಅದಕ್ಕಿಂತ ಏನು ಜಾಸ್ತಿ ಆಗಿಲ್ಲ. ಅಂದರೆ ಅಲ್ಲಿಗೆ ಹೋದ್ವಿ, ಅಲ್ಲೊಂಚೂರು ಮಾತುಕತೆ ಮಾಡ್ಕೊಂಡು ಅಲ್ಲಿ ಟೈಮ್ ಆಗೋಯ್ತು. ತಿರ್ಗಾ ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಅದರಿಂದಾಗಿ ಈಗ ಊರ ಕಡೆ ಹೋಗ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ, ಹೊಸ್ದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್. ನೆಕ್ಸ್ಟಿನ ತುಮಕೂರಲ್ಲಿ ಸಿಗೋಣ. ಬಾಯ್ ಬೆಂಗಳೂರು. ನೋಡುಗರು ಹೆವಿ ಟ್ರಾಫಿಕ್ಕು, ಇಷ್ಟೊತ್ತಲ್ಲಂತೂ ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಟ್ರಾಫಿಕ್ ಜೀವನ ಇವತ್ತಿಗೆ ಮುಕ್ತಾಯ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟೆಲ್ಲ ಏನೇನಾಗುತ್ತೆ ಅನ್ನೋದೆಲ್ಲ ನಿಮಗೆ ಅಪ್ಡೇಟು ತಿಳಿಸ್ತಾ ಇರ್ತೀನಿ. ಬಟ್ ನೆಕ್ಸ್ಟ್ ವೀಡಿಯೋ ನಿಮಗೆ ತುಂಬ ವೆಯ್ಟ್ ಮಾಡಿರೋಂಥ ವೀಡಿಯೋ ನಾಳೆ ಬರುತ್ತೆ. ಅಂದರೆ ಫುಲ್ಲು ಅದನ್ನು ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಟೇಕ್ ಕೇರ್, ಸಿ ಯು.